ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಮನಸ್ಸಿನ ಆಲೋಚನೆಗಳ ಮೇರೆಗೆ ಈ ದಿವಸ ಅವಲಂಬಿತವಾಗಿರುತ್ತೆ, ನಿರ್ಧಾರಿತವಾಗಿರುತ್ತೆ. ಮನಸ್ಸಲ್ಲಿ ಏನು ಒಳ್ಳೆಯದನ್ನು ಆಲೋಚನೆ ಮಾಡ್ತಿರೋ ಅದರಂತೆ ಆ ಕೆಲಸಗಳು ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಋಣಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿಗೆ ಬರದೇ ಇರುವ ಹಾಗೆ ಅಥವಾ ಆ ರೀತಿಯ ಅನುಮಾನಗಳು ಮನಸ್ಸಿನಲ್ಲಿ ಹುಟ್ಟದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟದಾಗಿ ಆಲೋಚನೆ ಮಾಡಿದ್ರಿ ಅಂತಾದರೆ ಆ ಕೆಲಸ ಕೆಟ್ಟದಾಗೆ ಪರಿಣಾಮವನ್ನು ಬೀರಬಹುದು, ಅದಕ್ಕೆ ಸಾಧ್ಯತೆಗಳಿದೆ. ಆದ್ದರಿಂದ ಒಳಿತನ್ನ ಯೋಚನೆ ಮಾಡಿ, ಒಳಿತನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳಿ ಅಂತಕ್ಕಂತಹದ್ದು ಮುಖ್ಯವಾಗುತ್ತೆ. ಮಿತ್ರರ ಅಥವಾ ಆತ್ಮೀಯರ ಜೊತೆಯಲ್ಲಿ ಹೆಚ್ಚು ಕಾಲ ಕಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಅವಕಾಶಗಳು ಅಷ್ಟರ ಮಟ್ಟಿಗೆ ನಿಮಗೆ ಲಭ್ಯ ಆಗದೇ ಇರತಕ್ಕಂಥದ್ದು. ಕೆಲವು ವಿಚಾರಗಳನ್ನು ಬಂಧುಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀರಿ, ಆದರೆ ಕೆಲವಷ್ಟಕ್ಕೆ ಸಮಾಧಾನ ಸಿಕ್ಕೋದಿಲ್ಲ. ಇನ್ನು ಕೆಲವಷ್ಟಕ್ಕೆ ಅವರು ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ನಿದ್ರಾಹೀನತೆ ಅಥವಾ ನಿದ್ರಾಭಂಗದಿಂದ ನಿಮಗೆ ತೊಂದರೆಯಾಗುತ್ತೆ. ಹೆಚ್ಚು ಯೋಚನೆಗಳನ್ನು ಮಾಡ್ತಾ ನಿದ್ದೆಯನ್ನು ಹಾಳು ಮಾಡಿಕೊಳ್ತೀರಿ, ಅದು ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರಬಹುದು ಅನ್ನುವಂಥದ್ದು. ಯಾವುದೇ ಕ್ಷಣದಲ್ಲಿ ನಿಮಗೆ ಸವಾಲುಗಳು ಎದುರಾಗಬಹುದು. ನಿಮಗೆ ಇರತಕ್ಕಂತಹ ಮಾನಸಿಕ ಸ್ಥೈರ್ಯ ಅಥವಾ ಒಂದು ಆತ್ಮವಿಶ್ವಾಸ ಇದನ್ನು ಗೆಲ್ತೀನಿ ಅನ್ನುವಂಥದ್ದು ಇದ್ದಿರಬಹುದು, ಆದರೆ ಸವಾಲುಗಳು ಮೇಲಿಂದ ಮೇಲೆ ಬಂದಾಗ ಕುಗ್ಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾನಸಿಕವಾಗಿ ಪ್ರತಿ ಕ್ಷಣವೂ ಕೂಡ ಸಿದ್ಧವಾಗಿರಬೇಕಾದಂತಹ ದಿವಸ. ಯಾವ ಕ್ಷಣದಲ್ಲಿ ಯಾವ ಸವಾಲು ಎದುರಾಗಬಹುದೋ ಗೊತ್ತಿಲ್ಲ, ಆದರೆ ನೀವಂತೂ ಸಿದ್ಧವಾಗಿರಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭರಾಶಿ. ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಂತಹ ಒಂದು ಪ್ರಯತ್ನ ನಿಮಗೆ ಸಫಲತೆಯನ್ನು ಕೊಡುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ಸಂದರ್ಭ ಇದೆ. ನಿಮಗೆ ಕಿರಿಯರು ಹೆಚ್ಚು ಗೌರವವನ್ನು ಕೊಡ್ತಾರೆ. ನೀವು ನಡೆದು ಬಂದಂತಹ ಮಾರ್ಗ ಅಥವಾ ನೀವಿರತಕ್ಕಂತಹ ಸ್ಥಾನಮಾನ, ನಿಮಗೆ ಸಮಾಜದಲ್ಲಿರ್ತಕ್ಕಂತಹ ಗೌರವ, ನೀವು ಸಂಪಾದಿಸ್ತಕ್ಕಂತಹ ಒಂದು ಕೀರ್ತಿ, ಇದೆಲ್ಲವನ್ನು ಗಮನಿಸಿ ಕಿರಿಯರು ನಿಮ್ಮನ್ನು ಹಿಂಬಾಲಿಸ್ತಾರೆ, ನಿಮಗೆ ಗೌರವವನ್ನು ಸೂಚಿಸ್ತಾರೆ ಅಂತ ಅರ್ಥ. ಆರ್ಥಿಕವಾಗಿ ಸಾಧಾರಣವಾದಂತಹ ದಿವಸ. ಏನು ನೀವು ಅಂದುಕೊಂಡಷ್ಟು ಹಣ ಅಥವಾ ಲಾಭ ಯಾವುದರಿಂದಲೋ ಸಿಕ್ಕಿಬಿಡುತ್ತೆ ಅಂತಲೋ ಅಥವಾ ಇನ್ನೇನಾದರೂ ನಷ್ಟವಾಗುತ್ತೆ ಅಂತಲೋ ಯಾವುದೂ ಇಲ್ಲ. ಸಾಧಾರಣವಾಗಿ ಈ ದಿವಸ ನಿಮಗೆ ಏನು ಪ್ರತಿಫಲ ಸಿಕ್ಕಬೇಕೋ ಅದು ಬಹಳ ಕನಿಷ್ಠ ಮಟ್ಟದಲ್ಲಿ ಸಿಕ್ಕತ್ತೆ ಅಂತ ಅರ್ಥ. ಒಡ ಹುಟ್ಟಿದವರ ಜೊತೆಯಲ್ಲಿ ಸಂಬಂಧ ಚೆನ್ನಾಗಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಮಿತ್ರರು, ತುಂಬ ಆತ್ಮೀಯರ ಜೊತೆಯಲ್ಲಿ ನಿಮ್ಮ ಒಂದು ಬಂಧುತ್ವ ಚೆನ್ನಾಗಿರ್ತಕ್ಕಂಥದ್ದು. ಪ್ರತಿ ದಿವಸವೂ ಹಾಗೇ ಇರಲಿ ಅಂತಕ್ಕಂತಹ ಆಶಯ ನಮ್ಮದಾಗಿರ್ತಕ್ಕಂಥದ್ದು. ನಿಮ್ಮ ಇಷ್ಟದ ಕೆಲಸದಲ್ಲಿ ಇವತ್ತು ನೀವು ಕಾಲವನ್ನು ಕಳೀತೀರಿ. ಯಾವ ಕೆಲಸವನ್ನು ಮಾಡಿದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೋ ಅಂತಹ ಕೆಲಸದಲ್ಲೇ ಹೆಚ್ಚು ಕಾಲವನ್ನು ನೀವು ಕಳೀತೀರಿ, ಅದೇ ಕೆಲಸವನ್ನು ಮಾಡ್ತಾ ಇರ್ತೀರಿ ಅಂತ ಅರ್ಥ. ಮನೆಯಲ್ಲಿ ಏನೋ ಒಂದು ರೀತಿಯ ಸ್ವತಂತ್ರದ ವಾತಾವರಣ, ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗಿ ಸಿಕ್ಕುವಂತಹ ಸಾಧ್ಯತೆ. ಯಾರೂ ಕೂಡ ನಿಮ್ಮನ್ನು ಇವತ್ತು ಏನು ಪ್ರಶ್ನೆ ಮಾಡದೇ ಇರತಕ್ಕಂಥದ್ದು, ನಿಮ್ಮಷ್ಟಕ್ಕೆ ನಿಮ್ಮನ್ನು ಬಿಟ್ಟುಬಿಟ್ಟಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಭಾಸವಾಗುತ್ತೆ. ಇದರಿಂದ ನಿಮಗೆ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಬೆಳವಣಿಗೆ, ಕೆಲವು ವಿಚಾರ ಮತ್ತು ನಿಮ್ಮ ಸಾಂಸಾರಿಕವಾದಂತಹ ವಿಚಾರಕ್ಕೆ ಬೇರೆಯವರ ಸಲಹೆ ಬೇಡ. ಆ ರೀತಿಯ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಬೇರೆಯವರು ಬಂದು ರಾಜಿ ಸಂಧಾನ ಮಾಡ್ತಕ್ಕಂತಹ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಳ್ಬೇಡಿ ಅಂತ ಅರ್ಥ. ಮಧ್ಯಾಹ್ನಕ್ಕಿಂತ ಮುಂಚೆ ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ಮಧ್ಯಾಹ್ನದ ನಂತರದಲ್ಲಿ ಕೆಲವು ಕೆಲಸಗಳು ಆಗದೇ ಇರಬಹುದು ಅನ್ನುವ ಸೂಚನೆ ಇದೆ. ಸುಮ್ಮನೆ ಪ್ರಯತ್ನಪಟ್ಟು ನೀವು ಮನಸ್ಸಿಗೆ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಸಾಮಾಜಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ಆದರೆ
ಅನಿವಾರ್ಯಗಳು, ಕೆಲವು ವೇದಿಕೆಗಳನ್ನು ಏರಬೇಕಾದಂತಹದ್ದು, ಸಾರ್ವಜನಿಕವಾಗಿ ಕೆಲವು ಕೆಲಸಗಳನ್ನು, ಹೇಳಿಕೆಗಳನ್ನು ಮಾಡಬೇಕಾದಂತಹದ್ದು ಮುಖ್ಯವಾಗಬಹುದು. ನಿಮ್ಮ ನಿರ್ಧಾರ ತಪ್ಪಾಗಿರಲೂಬಹುದು, ಅದರ ಬಗ್ಗೆಯೂ ಕೂಡ ಆಲೋಚನೆ ಇರಲಿ. ಹಳೆಯ ಸಾಲ, ಹಳೆಯ ವ್ಯವಹಾರ, ಇದರಿಂದ ನಿಮಗೆ ಸಮಸ್ಯೆ ಆಗತ್ತೆ. ಹಿಂದೆ ಯಾವತ್ತೋ ಮಾಡಿದಂತಹ ಸಾಲ, ಹಿಂದೆ ಯಾವತ್ತೋ ಮಾಡಿದಂತಹ ವ್ಯವಹಾರ ಇವತ್ತು ನಿಮ್ಮ ಕುತ್ತಿಗೆಗೆ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಜನರಲ್ಲಿ, ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಬರ್ತಕ್ಕಂತಹ ಸೂಚನೆ ಇದೆ. ವೇದಿಕೆಯ ಮೇಲೆ ನಿಂತು ಮಾತಾಡ್ತೀರಿ, ಆದರೆ ವ್ಯಾವಹಾರಿಕವಾಗಿ ನಿಮ್ಮದೇ ತಪ್ಪು ಅನ್ನುವಂತಹ ಭಾವನೆಯನ್ನು ಜನ ವ್ಯಕ್ತಪಡಿಸಿದಾಗ ನಿಮ್ಮ ಗೌರವಕ್ಕೆ ಧಕ್ಕೆ ತನ್ನಿಂದ ತಾನೇ ಬರುತ್ತೆ ಎನ್ನುವಂತಹ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಈ ಇಡೀ ದಿನ ನಿಮಗೆ ಸವಾಲಿನ ದಿವಸವಾಗತ್ತೆ. ಪ್ರತಿ ಕ್ಷಣವೂ ಕೂಡ ಒಂದಿಲ್ಲೊಂದು ಸಮಸ್ಯೆಯನ್ನು, ಸವಾಲನ್ನು ಎದುರಿಸಬೇಕಾದಂಥದ್ದು, ಪರಿಹರಿಸಬೇಕಾದಂಥದ್ದು ನಿಮಗೆ ನಿರಂತರವಾಗಿ ಇದ್ದೇ ಇರುವಂಥದ್ದಾಗತ್ತೆ. ಜೊತೆಯಲ್ಲಿರ್ತಕ್ಕಂಥವರು ನಿಮ್ಮ ಬಗ್ಗೆ ಅಸೂಯೆಯನ್ನು ತೋರಿಸಬಹುದು. ಸಂಬಂಧಿಕರೋ, ಬಂಧುಗಳೋ, ಅಥವಾ ಸ್ನೇಹಿತರೋ, ಜೊತೆಯಲ್ಲಿ ಕೆಲಸ ಮಾಡುವಂಥವರು, ಅಥವಾ ಆತ್ಮೀಯರು, ಯಾರು ಬೇಕಾರೋ ಆಗಿರ್ಬೋದು. ಏನಪ್ಪ, ಎಷ್ಟು ಸಮಸ್ಯೆ ಬಂದರೂ, ಎಷ್ಟು ಸವಾಲುಗಳು ಬಂದರೂ ಗಟ್ಟಿತನದಿಂದ ಎದುರಿಸ್ತಾರಲ್ಲ ಅನ್ನುವಂತಹ ಒಂದು ಹೊಟ್ಟೆ ಕಿಚ್ಚು ಅಥವಾ ಅಸೂಯೆ ಬೇರೆಯವರ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದಾಗತ್ತೆ. ವಿದೇಶ ಪ್ರಯಾಣಕ್ಕೆ ಇದ್ದಂತಹ ಅಡೆತಡೆ ಏನಿದೆ ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೋ ಅಥವಾ ಪ್ರವಾಸಕ್ಕೋ ಅಥವಾ ಕೆಲಸದ ನಿಮಿತ್ತವಾಗಿಯೋ ಹೋಗಿ ಬರಬೇಕು ಅಂತ ಹೇಳಿ ಆಶಾಭಾವನೆಯನ್ನು ಇಟ್ಟುಕೊಂಡಿದ್ದಂಥವ್ರಿಗೆ ಹಲವಾರು ದಿವಸಗಳಿಂದ ಅದು ಮುಂದಕ್ಕೆ ಹೋಗ್ತಾ ಇದ್ದರೆ, ಈ ದಿವಸ ಅದಕ್ಕೆ ಸಂಬಂಧಪಟ್ಟಂತಹ ಅಡ್ಡಿಗಳು ದೂರವಾಗಿ ಶುಭ ಸೂಚನೆಯಾಗತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಆಗತ್ತೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಸಾಲ ಪಡೆದಂತಹ ಹಣ ಸದ್ಬಳಕೆಯಾಗಬೇಕು. ಯಾವುದೋ ಉದ್ದೇಶಿತವಾಗಿ ಸಾಲವನ್ನು ಮಾಡ್ತೀರಿ, ಆ ಮಾಡಿದಂತಹ ಸಾಲ ಏನಿದೆ ಅದು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆದರೆ ನೀವು ಮಾಡಿದಂತಹ ಸಾಲ ಸಾರ್ಥಕವಾಗತ್ತೆ ಅನ್ನುವಂತಹ ಅರ್ಥ. ಅನಿರೀಕ್ಷಿತವಾಗಿ ಏನಾದರೂ ಹಣ ಬಂತು ಅಂತಾದರೆ ಆ ಹಣ ಹಾಗೇ ಖರ್ಚಾಗಿ ಹೋಗ್ತಕ್ಕಂಥದ್ದು, ಅಂತಹ ಹಣ ನಿಮ್ಮ ಹತ್ರ ಉಳಿಯೋದಿಲ್ಲ ಅಂತ ಅರ್ಥ. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.